ನಮಸ್ಕಾರ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ. ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಯಮ್ಮಿಯಾದ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಕೊಬ್ಬರಿ ಮಿಠಾಯಿ. ಹೌದು, ತುಂಬ ಸಿಂಪಲ್ ಆಗಿದೆ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರಾಗಿದ್ರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ಒಂದು ಹೋಳಿ ಕೊಬ್ಬರಿ ತುರಿಯನ್ನು ನಾನು ಮಿಕ್ಸ್ ಮಾಡಿ, ಅಂದರೆ ತುರಿದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಸಕ್ಕರೆ, 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಹಾಲು, ಹಾಗೆ 2 ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ಟವನ್ನು ಹತ್ತಿಸ್ಕೊಳ್ಳೋಣ. ಸ್ಟವ್ ಹತ್ತಿಸ್ಕೊಂಡು ಬಾಣಲಿಯನ್ನು ಇಟ್ಕೊಳ್ಳೋಣ. ಸೊ ಬಾಣಲಿಯನ್ನು ಇಟ್ಕೊಂಡು ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸಕ್ಕರೆ ಪಾಕವನ್ನು ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಪಾಕ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಬೇಗನೆ ಮಾಡ್ಬೋದು. ಫಸ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತೀನಿ. 1 ಕಪ್ ಸಕ್ಕರೆಯನ್ನು ಎಷ್ಟು ಆ್ಯಡ್ ಮಾಡಿರ್ತೀವೋ ಅದರ ಸಮಕ್ಕೆ ನಾವು ನೀರನ್ನು ಹಾಕಬೇಕು. ಯಾವುದೇ ರೀತಿ ಪಾಕ ಮಾಡ್ಕೋಬೇಕಾದ್ರೂ ಅಷ್ಟೇ, ಎಷ್ಟು ಇರುತ್ತೋ ಅದರಷ್ಟೇ ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ನಾವು ತಿರುಗಿಸ್ತಾ ಪಾಕವನ್ನು ಮಾಡ್ಕೋಬೇಕು. ಒಂದೇಳೆ ಪಾಕ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಪಾಕ ಬರಬೇಕು. ಆ ರೀತಿ ಪಾಕ ಬಂದಾಗ ನಮಗೆ ಚೆನ್ನಾಗಿ ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಕುದಿ ಬರಬೇಕು. ಈಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ಫ್ಲೇವರ್ ಚೆನ್ನಾಗಿ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ನೋಡಿ ನಮ್ಗೆ ಗೊತ್ತಾಗುತ್ತೆ ಅದು ಪಾಕದ ಎಳೆ ಬಂದಾಗ ಸ್ವಲ್ಪ ಅಂಟಿಸುತ್ತೆ. ಕೈಗೆ ಇದು ಮಾಡಿದಾಗ ಸ್ವಲ್ಪ ಲೋಳೆ ಥರ ಸಿಗುತ್ತೆ. ಸೊ ಆ ರೀತಿ ಬಂದಾಗ ನಾವೇನು ಮಾಡಬೇಕು, ಅದಕ್ಕೆ ಕೊಬ್ಬರಿ ತುರಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಆ್ಯಡ್ ಮಾಡ್ಕೊಂಡು ಏನು ಮಾಡಬೇಕು, ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಆಡಿಸ್ತಾ ಹೋಗಬೇಕು, ಅಂದರೆ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಬೇಡಿ, ಯಾಕಂದರೆ ತಳ ಇದಾಗುತ್ತೆ, ತಳ ಸೀಯುತ್ತೆ ಅಂತಾರಲ್ಲ ಆ ರೀತಿ ಆಗುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಸೊ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಳ್ತಾ ಹೋಗಬೇಕು. ಸೊ ನೋಡಿ ಈ ಥರ ಹಂತ ಬಂದಾಗ ಹಾಲನ್ನು ಹಾಕ್ಕೋಬೇಕು ಅದಕ್ಕೆ, ಅಂದರೆ 1 ಕಪ್ ಹಾಲು, ಹಾಗೆ ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಸೊ ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತೆ ಮಿಕ್ಸ್ ಮಾಡಿ ಅದು ಹದವಾಗಿ ನಾವು ತಿರುಗಿಸ್ಕೊಳ್ತಾ ಹೋಗಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊಳ್ಳಿ. ಸೊ ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ನಮಗೊಂದು ಹದವಾಗಿ ಬರುತ್ತೆ, ಅಂದರೆ ಗೊತ್ತಾಗುತ್ತೆ. ಅಲ್ಲಿ ತನಕನೂ ನಾವು ತಿರುಗಿಸ್ಕೊಳ್ತಾ ಹೋಗಬೇಕು. ಸೊ ಅದು ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ, ನೀವು ಹಾಗೇ ಇಟ್ಬಿಟ್ರೆ ಗಂಟು ಕಟ್ಬಿಡುತ್ತೆ. ಸೊ ಹಾಗಾಗಿ ಹಾಗೇ ತಿರುಗಿಸ್ಕೊಳ್ತಾ ಹೋಗಬೇಕು. ಸೊ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಅದೊಂದು ಹಂತಕ್ಕೆ ಬರುತ್ತೆ. ನಮ್ಗೆ ಗೊತ್ತಿರ್ಬೋದು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಜನ ತಿಂದಿರ್ತೀವಿ. ಮಕ್ಕಳಿರುವಾಗ ಸ್ವೀಟ್ಸ್ ಎಲ್ಲ ಇಷ್ಟ ಅಲ್ಲ, ಹಾಗಾಗಿ ತಿಂದಿರ್ತೀವಿ. ತುಂಬ ಇಷ್ಟಪಡ್ತಾ ಇರ್ತೀವಿ. ಈಗಲೂ ಕೂಡ ಮಕ್ಕಳೆಲ್ಲ ಇಷ್ಟಪಡ್ತಾರೆ, ಅಂಗಡಿಲೆಲ್ಲ ತೊಗೊಂಡು ತಿಂತಾರೆ. ಸೊ ನೋಡಿ ಈ ರೀತಿ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಹದವಾಗಿ ಬಂದಿದೆ, ಅಟ್ಲೀಸ್ಟ್ ಇಷ್ಟು ಥಿಕ್ನೆಸ್ ಆಗಿ ಇದ್ದರೆ ನಮಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಅದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹಾಗೆ ಹಾಕ್ಕೋಬೇಡಿ, ಈ ರೀತಿ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಕೆಳಗಡೆ ಅಂಟ್ಕೊಳ್ಳಲ್ಲ. ನಾವೇನಾದರೂ ಮೋಲ್ಡ್ ಆದಾಗ ಅದು ಕೇಕ್ ರೀತಿ ಕಟ್ ಮಾಡಿ ಎತ್ಕೊಳ್ಳುವಾಗ ಏನಾಗುತ್ತೆ, ಅಂಟ್ಕೊಳ್ಳುತ್ತೆ. ಈ ರೀತಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ನಾವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ ನಮಗೆ. ಈಗ ನಾವು ಮಾಡಿರ್ತಕ್ಕಂಥದ್ದು ಕೊಬ್ಬರಿ ಮಿಠಾಯಿದು ಏನಿರುತ್ತೋ ಅದನ್ನು ತಟ್ಟೆಗೆ ಹಾಕ್ಕೊಂಡು ಸಮವಾಗಿ ಅದನ್ನು ಮೋಲ್ಡ್ ಮಾಡ್ಕೊಳ್ಳೋಣ. ಮೋಲ್ಡ್ ಮಾಡ್ಕೊಂಡಾಗ ಹೇಗತ್ತೆ ನೋಡಿ ಈ ರೀತಿ ಕಾಣುತ್ತೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ, ಇದನ್ನೇನಿಲ್ಲ ಅಂದರೆ 2 ಅವರ್ ಅಥವಾ 2.5 ಅವರ್ನ ಹಾಗೇ ಬಿಡಬೇಕು, ಹಾರಬೇಕಿದು. ಬಿಸಿ ಇದ್ದಾಗ ಕಟ್ ಮಾಡೋದ್ರಿಂದ ಬರೋದಿಲ್ಲ, ಹಾಗಾಗಿ ಹಾರಿಸಿ ಆಮೇಲೆ ಕಟ್ ಮಾಡಬೇಕು. ನೋಡಿ 2 ಅವರ್ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಟ್ ಮಾಡ್ಕೊಳ್ಳೋಣ ಬನ್ನಿ. ಕಟ್ ಮಾಡ್ಕೊಳ್ಳೋದನ್ನ ನೋಡಿ ನೀಟಾಗಿ ಬರುತ್ತೆ. ಈಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೇಮ್ ಕೊಬ್ಬರಿ ಮಿಠಾಯಿ, ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ಎಷ್ಟು ಬೇಗ ಆಯಿತು ನೋಡಿ. ಈ ರೀತಿ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.